ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್.ಕೆ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು 3ನೇ ತರಗತಿಯಲ್ಲಿ ಬರುವ ಯೂಸಿಂಗ್ ದಿ ಕೀಬೋರ್ಡ್ ಲೆಸನ್ ಬಗ್ಗೆ ತಿಳಿದುಕೊಳ್ಳೋಣ. ಇದುವರೆಗೆ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಆಫ್ ಕೀಬೋರ್ಡ್. A keyboard is a flat rectangular board having buttons on it. They are called keys. ಕೀಬೋರ್ಡ್ ಅನ್ನೋದು ಇದು ರೆಕ್ಟ್ಯಾಂಗ್ಯುಲರ್ ಬೋರ್ಡ್ ಆಗಿದೆ. ಆದ್ದರಿಂದ ಇದಕ್ಕೆ ಕೀಸ್ ಇರುತ್ತೆ. A keyboard is flat rectangular board. ಇದು ಆಯತಾಕಾರದ ಬೋರ್ಡ್ ಆಗಿದ್ದು ಇದಕ್ಕೆ ಬಟನ್ಸ್ ಇರುತ್ತೆ. The keyboard is used to type alphabets, numbers, other special characters. It is used to give instruction to the computer. ಕೀಬೋರ್ಡ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಅಲ್ಫಾಬೆಟ್ಸನ್ನು ಟೈಪ್ ಮಾಡೋಕ್ಕೆ, ನಂಬರ್ಸನ್ನು ಟೈಪ್ ಮಾಡೋಕ್ಕೆ, ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ಸನ್ನು ಟೈಪ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ನಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡುತ್ತೆ. ನೆಕ್ಸ್ಟ್ ಒನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್ ಆನ್ ದಿ ಕೀಬೋರ್ಡ್. ಕೀಬೋರ್ಡ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇವೆ. ಮೊದಲನೇದಾಗಿ ನಂಬರ್ ಕೀಸ್, ಸೆಕೆಂಡ್ ಒನ್ ಫಂಕ್ಷನ್ ಕೀಸ್, ಥರ್ಡ್ ಒನ್ ಅಲ್ಫಾಬೆಟ್ ಕೀ, ಫೋರ್ತ್ ಒನ್ ಅದರ್ ಸ್ಪೆಷಲ್ ಕೀಸ್, ನೆಕ್ಸ್ಟ್ ಫಿಫ್ತ್ ಒನ್ ಏರೋ ಕೀಸ್. ಹಾಗಾದರೆ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಂಬರ್ ಕೀಸ್. ಕೆಳಗಿನ ಚಿತ್ರವನ್ನು ನೋಡಿ. ಇಲ್ಲಿ 1, 2, 3, 4, 5, 6, 7, 8, 9, 0 ಈ ಥರ ನಂಬರ್ಸ್ಗಳಿವೆ. ನಂಬರ್ ಕೀಸ್ ಅಂದರೆ ಏನು? ದ ನಂಬರ್ ಕೀಸ್ 1, 2, 3, 0 appears on the second row of the keyboard. When we press these keys, the numbers appears on the screen. ನಾವು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಬೇಕಾದ್ರೆ ನಂಬರ್ಸನ್ನು 1, 2, 3, 4 ಇವು ಏನು ಮಾಡುತ್ತೆ, ರೋ ಕಾಲಮ್ನಲ್ಲಿದ್ದು ಇವು ನಮ್ಮ ಕೀಬೋರ್ಡ್ನಲ್ಲಿ ಟೈಪ್ ಮಾಡಿದರೆ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಓಪನ್ ಆಗುತ್ತೆ. ಸೆಕೆಂಡ್ ಒನ್ ಅಲ್ಫಾಬೆಟ್ ಕೀಸ್. ಅಲ್ಫಾಬೆಟ್ಸ್ ಮೀನ್ಸ್ A to Z, A B C D E F G H I J K L M N O P Q R S T U V W X Y Z ಈ ಥರ ಅಲ್ಫಾಬೆಟ್ಸ್ಗಳಿದ್ದು ನಮ್ಮ ಕೀಬೋರ್ಡ್ನಲ್ಲಿ ನಮಗೆ ಟೈಪ್ ಮಾಡೋಕ್ಕೆ ಯೂಸ್ ಆಗುತ್ತೆ. ದ ಅಲ್ಫಾಬೆಟ್ ಕೀಸ್ ಅಪಿಯರ್ಸ್ ಆನ್ 3 rows ಬಿಲೋ ದಿ ನಂಬರ್ ಕೀಸ್. ಅಲ್ಫಾಬೆಟ್ಸ್ ಕೀ ನಮ್ಮ ಕೀಬೋರ್ಡ್ನಲ್ಲಿ 3ನೇ ರೋನಲ್ಲಿದ್ದು ನಂಬರ್ ಕೆಳಗೆ ಅಲ್ಫಾಬೆಟ್ಸನ್ನು ಹೊಂದಿರುತ್ತೆ. ವೆನ್ ವಿ ಪ್ರೆಸ್ ದೀಸ್ ಕೀಸ್ ದ ಅಲ್ಫಾಬೆಟ್ಸ್ ಆರ್ ಡಿಸ್ಪ್ಲೇಸ್ ಆನ್ ದಿ ಸ್ಕ್ರೀನ್. ನಾವು ಈ ಕೀಸನ್ನು ಪ್ರೆಸ್ ಮಾಡಿದರೆ ನಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ಅಲ್ಫಾಬೆಟ್ಸ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಫಂಕ್ಷನ್ ಕೀಸ್. ಯು ಸಿ ದಿ ಫಂಕ್ಷನ್ ಕೀಸ್ ಫ್ರಮ್ F1 to F12. These keys are used for ಸ್ಪೆಷಲ್ ಫಂಕ್ಷನ್ಸ್. ಕೆಳಗೆ ಚಿತ್ರದಲ್ಲಿ ನೋಡಿ. F1, F2, F3, F4, F5, F6, F7, F8, F9, F10, F11, F12. Total F1 to F12 keys are used to special functions. This is called as a function keys. Next, fourth one, arrow keys. Arrow keys means there are 4 arrow keys: up, down, left and right. When we press any of these keys, the cursor moves in that particular direction. ನಾವು arrow keysನ್ನು ಯಾವುದಕ್ಕಾಗಿ ಯೂಸ್ ಮಾಡ್ತೀವಿ? ಕರ್ಸರನ್ನು ಮೇಲೆ ಕೆಳಗೆ ಯೂಸ್ ಮಾಡೋಕ್ಕೆ. ಅಪ್, ಡೌನ್, ಲೆಫ್ಟ್, ರೈಟ್, ಲೆಫ್ಟ್ ಮತ್ತು ರೈಟ್ ಪ್ರೆಸ್ ಮಾಡಿದರೆ ನಮಗೆ ಡೈರೆಕ್ಷನ್ ಸಿಗುತ್ತೆ. ಆದ್ದರಿಂದ ಏರೋ ಕೀಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕೀಸ್, ಎಂಟರ್. It is a very important key
ಆನ್ ದಿ ಕೀಬೋರ್ಡ್. ಎಂಟರ್ ಕೀ ಅನ್ನೋದೇನ್ರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. File typing, we use this key to go to the next line. We also use it to start a new paragraph. ಎಂಟರ್ ಕೀಸನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನಾವು ಹೊಸ ಪ್ಯಾರಾಗ್ರಾಫನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಹಾಗೆ ನೆಕ್ಸ್ಟ್ ಲೈನನ್ನು ತಗೋಬೇಕಾದ್ರೆ ಎಂಟರ್ ಕೀಸನ್ನು ಯೂಸ್ ಮಾಡಿ ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ದೀಸ್ ಆರ್ ಕಾಲ್ಡ್ ಆಸ್ ಎ ಎಂಟರ್. ನೆಕ್ಸ್ಟ್ ಒನ್ ಸ್ಪೇಸ್ ಬಾರ್. ಇಟ್ ಈಸ್ ದಿ ಲಾಂಗೆಸ್ಟ್ ಆಫ್ ದಿ ಆಲ್ ಕೀಸ್. ನಮ್ಮ ಕೀಬೋರ್ಡ್ನಲ್ಲಿ ಜಾಸ್ತಿ ಲಾಂಗೆಸ್ಟ್ ಆಗಿರುವಂತಹದ್ದು ಸ್ಪೇಸ್ ಬಾರ್ ಕೀ. ಇಟ್ ಈಸ್ ಪ್ಲೇಸ್ಡ್ ಬಿಲೋ ದಿ ಅಲ್ಫಾಬೆಟ್ ಕೀಸ್. ಇದು ಅಲ್ಫಾಬೆಟ್ ಕೀಸ್ ಕೆಳಗೆ ಇರುತ್ತೆ. ವೆನ್ ವಿ ಪ್ರೆಸ್ ದಿಸ್ ಕೀಸ್ ಇಟ್ ಲೀವ್ಸ್ ಅ ಬ್ಲ್ಯಾಂಕ್ ಸ್ಪೇಸ್. ಫೈಲ್ ಟೈಪಿಂಗ್, ಇಟ್ ಈಸ್ ಯೂಸ್ಡ್ ಟು ಲೀವ್ ಅ ಸ್ಪೇಸ್ ಬಿಟ್ವೀನ್ ದಿ ಲೆಟರ್ಸ್. ಈ ಸ್ಪೇಸ್ ಬಾರ್ ಏನು ಮಾಡುತ್ತೆ ಅಂದರೆ ನಾವು ಲೆಟರ್ಸನ್ನು ಟೈಪ್ ಮಾಡಬೇಕಾದ್ರೆ ಸ್ಪೇಸನ್ನು ನೀಡುತ್ತೆ. ಹಾಗೆ ಇದು ನಮಗೆ ಸ್ಪೇಸ್ ನೀಡೋಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಎ ಸ್ಪೇಸ್ ಬಾರ್. ನೆಕ್ಸ್ಟ್ ಒನ್ ಡಿಲೀಟ್. ವೆನ್ ವಿ ಮೇಕ್ ಸಮ್ ಮಿಸ್ಟೇಕ್ಸ್ while typing, we press the delete key. It erases the letters to the right of the cursor. ಡಿಲೀಟ್ ಕೀಸನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಏನಾದರೂ ನಾವು ಮಿಸ್ಟೇಕನ್ನು ಮಾಡಿದರೆ, ಟೈಪ್ ಮಾಡುವಾಗ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ಡಿಲೀಟ್ ಕೀ ಯೂಸ್ ಮಾಡಿ ನಾವು ಅಳಿಸಿ ಮತ್ತೆ ಹೊಸ ಲೆಟರ್ಸನ್ನು ಟೈಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ exercises. Fill in the blanks. The dash is used to type alphabet, numbers and other special characters. ಯಾವುದು ನಮಗೆ ಅಲ್ಫಾಬೆಟ್ಸ್, ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ನೀಡುತ್ತೆ? ಯಾವುದಂದ್ರೆ ಕೀಬೋರ್ಡ್. ಫಸ್ಟ್ ಒನ್ ಆನ್ಸರ್ ಕೀಬೋರ್ಡ್. ಸೆಕೆಂಡ್ ಕ್ವಶನ್, ದ ಫಂಕ್ಷನ್ ಕೀಸ್ ಹ್ಯಾಸ್ ಕೀಸ್ ಫ್ರಮ್ ಡ್ಯಾಶ್ ಟು ಡ್ಯಾಶ್. ಫಂಕ್ಷನ್ ಕೀಸ್ ಎಷ್ಟದಾವ್ರಿ ಅಂತ ಕ್ವಶನ್ ಕೇಳಿದ್ದಾರೆ. F1 to F12. ಥರ್ಡ್ ಕ್ವಶನ್, ದ 4 ಕೀಸ್ ಅಪ್, ಡೌನ್, ಲೆಫ್ಟ್, ರೈಟ್ ಆರ್ ಕಾಲ್ಡ್ ಡ್ಯಾಶ್. 4 ಕೀಸನ್ನು ಹೊಂದಿದ್ದು ಮೇಲೆ ಕೆಳಗೆ ಲೆಫ್ಟ್ ರೈಟ್ ಇರುವಂತಹ ಕೀಸ್ ಯಾವುದಂತ ಕೇಳಿದ್ದಾರೆ. ದೀಸ್ ಆರ್ ಕಾಲ್ಡ್ ಆಸ್ ಎ ಏರೋ ಕೀಸ್. ಫೋರ್ತ್ ಕ್ವಶನ್, ದ ಸ್ಪೇಸ್ ಬಾರ್ ಈಸ್ ದಿ ಲಾಂಗೆಸ್ಟ್ ಕೀಸ್ found on the keyboard area. Longest key ಯಾವ್ದ್ರಿ? ಸ್ಪೇಸ್ ಬಾರ್. ನೆಕ್ಸ್ಟ್ ಒನ್, fill in the missing letters. ಇಲ್ಲಿ ಕೆಲವು ವರ್ಡ್ಸನ್ನು ಕೊಟ್ಟಿದ್ದಾರೆ, ಹಾಗೆ ನಾವು ಅವನ್ನ ಫಿಲಪ್ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಕೆ ಡ್ಯಾಶ್ ವೈ ಬಿ ಡ್ಯಾಶ್ ಡ್ಯಾಶ್ ಡಿ. ಫಸ್ಟ್ ಒನ್ ಕೀಬೋರ್ಡ್. ಸೆಕೆಂಡ್ ಒನ್ S dash dash C E B. ಸೆಕೆಂಡ್ ಒನ್ ಸ್ಪೇಸ್ ಬಾರ್. ಹಾಗೆ ಥರ್ಡ್ ಒನ್ ಎಂಟರ್ ಕೀ. ಫೋರ್ತ್ ಒನ್ ಪೇಜ್ ಅಪ್ ಕೀ. ಫೋರ್ತ್ ಒನ್ ಪೇಜ್ ಅಪ್ ಕೀ. ಫಿಫ್ತ್ ಒನ್ ಬ್ಯಾಕ್ ಸ್ಪೇಸ್. ಸಿಕ್ಸ್ತ್ ಒನ್ ಡಿಲೀಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.